ಹೀಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ನಿಟ್ಟಿನಲ್ಲಿ ಪೊಲೀಸರು ತಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ತಮ್ಮ ವಕೀಲರ ಮುಖೇನವಾಗಿ ದರ್ಶನ್ ಅಂಡ್ ಗ್ಯಾಂಗ್ ಯಾಕೆ ನಮ್ಗೆ ಇನ್ನೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ, ಇಷ್ಟು ಬೇಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಡುವಂತದಕ್ಕಿಂತ ಮುನ್ನ ನಮಗೆ ಅವರು ಯಾಕೆ ಅವಶ್ಯಕತೆ ಇದೆ, ಏನೇನು ಡೀಟೇಲ್ಸ್ ಅನ್ನ ಅವರಿಂದ ಕಲೆ ಹಾಕಬೇಕಾಗಿದೆ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನದಲ್ಲಿ ಸದ್ಯ ಈಗ ಪೊಲೀಸರ ಪರವಾಗಿರುವಂಥ ವಕೀಲರು ಕೆಲ ವಾದವನ್ನು ಹೂಡ್ತಾ ಇದ್ದಾರೆ. ಅದರಂತೆ ದರ್ಶನ್ ಅವ್ರ ಪರವಾದಂಥ ವಕೀಲರು, ಪವಿತ್ರ ಗೌಡ ಅವರ ಪರವಾದಂಥ ವಕೀಲರು ಅವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ, ಅದರ ಜೊತೆಗೇನೆ ಯಾಕೆ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿ ಅವಧಿಯನ್ನ ಮುಂದುವರಿಸಬೇಕಾದಂಥದ್ದು ಅನಿವಾರ್ಯತೆ ಇಲ್ಲ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇದೇನು ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೋ ಅಥವಾ ಜುಡಿಷಿಯಲ್ ಕಸ್ಟಡಿ ಕಳಿಸ್ಕೊಡ್ತಾರೋ, ಕರೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇಲ್ ಆಗುವಂಥದ್ದು ತೀರಾ ಕಷ್ಟ ಬಿಡಿ. ಯಾಕಂದ್ರೆ ಕೆಲವು ಅಧಿಕಾರಿಗಳೇ ಹೇಳ್ತಾ ಇರುವಂಥದ್ದು, ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಲೀಗಲ್ ಎಕ್ಸ್ಪರ್ಟ್ಸ್ಗಳೆಲ್ಲ ಹೇಳ್ತಾ ಇರುವಂಥದ್ದು ಏನು ಅಂತ ಅಂದ್ರೆ ಇದು 6 ತಿಂಗಳು ಹೋದ್ರೂ ಇದು ಬೇಲ್ ಆಗಲ್ಲ ಅನ್ನುವಂಥ ರೀತಿಯಾಗಿಯೂ ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷ್ಯಗಳನ್ನ ಮುಚ್ಚಾಕೋದಕ್ಕೆ ಎಷ್ಟೆಷ್ಟು ಪ್ರಯತ್ನಗಳಾಗಿದೆ, ಎಷ್ಟೆಷ್ಟು ಕೋಟಿ ಡೀಲ್ ಆಗಿದೆ ಅನ್ನುವಂಥ ನಮ್ಗೆ ಗೊತ್ತಿರೋ ಸಂಗತಿನೇ. ಆಮೇಲೆ ಇವ್ರ ಜೊತೆಗಿರುವಂಥ ಈ ದರ್ಶನ್ ಬಿಡಿ, ಅವರು ಯಾರು ಇವರೊಬ್ರು ಸಾಮಾನ್ಯ, ಅವ್ರು ಭಾಳ ಸಂದರ್ಭದಲ್ಲಿ ಹೇಳಿರ್ಬೋದು ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಸರ್ ಅನ್ನೋ ರೀತಿಯಾಗಿ. ಬಟ್ ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರೊಬ್ರು ಸೆಲೆಬ್ರಿಟಿ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ಆಮೇಲೆ ಇವ್ರ ಜೊತೆಗಿರುವಂಥ ಕೆಲವರು, ನಾನು ಈಗ ತಾನೇ ಹೇಳಿದಾಗೆ ಈ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಅವ್ರ ರಿಲೇಟಿವ್ಸ್ಗಳು ಕೂಡ ಇದ್ದಾರೆ. ಒಬ್ಬರು ಶಾಸಕರು, ಮಾಜಿ ಸಚಿವರ ರಿಲೇಟಿವ್ ಕೂಡ ಎಲ್ಲ ಇದ್ದಾರೆ. ಇವ್ರುಗಳನ್ನೆಲ್ಲ ಅಷ್ಟು ಸುಲಭವಾಗಿ ಹೊರಗೆ ಬಿಟ್ರೆ ಇವ್ರುಗಳು ಸಾಕ್ಷ್ಯ ನಾಶ ಮತ್ತೊಂದು ಈ ಥರದ್ದು ಈಗ ಆಲ್ರೆಡಿನೇ ಎಷ್ಟು ಮಾಡಿದ್ದಾರೆ ಇವ್ರುಗಳೆಲ್ಲ. ಯಾವ ಮಟ್ಟಿಗೆ ಅಂತ ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಬೇಕಾಗಿದ್ದಂಥ ಡಾಕ್ಟ್ರಿಗೆ ಇವ್ರು ಹೋಗು 1 ಕೋಟಿ ರೂಪಾಯಿ ಡಿಮಾಂಡ್ ಇಟ್ಟಿದ್ದಾರೆ ಇವ್ರ ಕಡೆಯವರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಸಂಗತಿ. ಅಂತ ಅಂದರೆ ಅದನ್ನೊಂದು ಹಾರ್ಟ್ ಅಟ್ಯಾಕ್ ಅನ್ನುವಂಥ ರೀತಿಯಾಗಿ ಕೊಟ್ಬಿಡ್ಲಿ ಅನ್ನುವಂಥ ರೀತಿಯಾಗಿ. ಅಂದರೆ ಇಷ್ಟೆಲ್ಲ ಪ್ರಯತ್ನಗಳು ಇವ್ರು ಈಗಲೇ ಮಾಡಿದಂಥವ್ರು, ಇವರು ಅಷ್ಟು ಸುಲಭವಾಗಿ ಇವರು ಹೊರಗೆ ಬಂದುಬಿಟ್ರೆ ಇಂಥದ್ದು ಪ್ರಯತ್ನಗಳನ್ನೆಲ್ಲ ಮಾಡದೇ ಇರ್ತಾರಾ ಅನ್ನುವಂಥ ಕ್ವಶನ್ ಮಾರ್ಕ್ ಸಹಜವಾಗಿ ಲಾಯರ್ಗಳು ಈ ಸಂದರ್ಭದಲ್ಲಿ ಜಡ್ಜ್ಗಳ ಮುಂದೆ ಇಡ್ತಾರೆ. ಹಾಗಾಗಿ ಅದೆಲ್ಲ ಬೇಲಿಗೆ ಹೋದಂಥ ಸಂದರ್ಭದಲ್ಲಿ ಬಿಡಿ, ಅದೆಲ್ಲ ಈ ಥರದ ವಾದ ಪ್ರತಿವಾದ ಮತ್ತೊಂದೆಲ್ಲ ನಾವು ನಿರೀಕ್ಷೆ ಮಾಡೋಕ್ಕಾಗೋದು, ಸಾಕ್ಷ್ಯನಾಶ ಮತ್ತೊಂದು. ಬಟ್ ಈಗ ಇವ್ರ ಪೊಲೀಸ್ ಕಸ್ಟಡಿಯ ಅನಿವಾರ್ಯತೆ ಬಹಳ ಇದೆ ಅನ್ನುವಂಥದ್ದನ್ನು ಪೊಲೀಸರು ಇಲ್ಲಿ ಮೇಲಿನ ಮೇಲೆ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ದರ್ಶನ್ ಅವ್ರು ಹೇಳಿರ್ಬೋದು, ನಾನು ಹೋಗ್ಬಿಟ್ಟು ಅಲ್ಲಿ ಸ್ಪಾಟಿಗೆ ಹೋಗಿ ಇವನನ್ನು ಕರ್ಕೊಂಬಂದಿದ್ದನ್ನು ನೋಡಿದೆ, ಈ ವ್ಯಕ್ತಿನೇನಾ ಅಂತ ಗಮನಿಸ್ದೆ. ಆಮೇಲೆ ಯಾಕ್ರೋ ಇವನ್ನೆಲ್ಲ ಹಿಂಗೆ ಹಿಂಸೆ ಕೊಟ್ಟಿರಾ ಅಂತ ಹೇಳ್ಕೊಂಡು ಅವನಿಗೆ ದುಡ್ಡು ಕೊಟ್ಟು ಊಟ ಮಾಡ್ಕೊಂಡು ಹೋಗು ಅಂತ ನಾನು ವಾಪಸ್ ಬಂದೆ. ಆಮೇಲೆ ಏನಾಯಿತು ನಂಗೆ ಗೊತ್ತಿಲ್ಲ. ಈ ರೀತಿಯಾಗಿ ದರ್ಶನ್ ಎಷ್ಟು ಸುಲಭವಾಗಿ ಹೇಳಿದಾರಲ್ಲ, ಬಟ್ ಅಷ್ಟಕ್ಕೆ ಇಲ್ಲ ಇವ್ರ ಪಾತ್ರ. ಇವ್ರ ಮೇಲಿನ ಮೇಲೆ ಇವ್ರಿಗೆ ಅದು ಕುಡಿದು ನಶೆಯಲ್ಲಿ ಅದು ಏನೇನು ಅನಿಸ್ತಾ ಇತ್ತೋ ಏನೋ, ಮೇಲಿನ ಮೇಲೆ ಹೊಡಿಬೇಕು ಅನಿಸ್ದಾಗೆಲ್ಲ ಹೋಗಿ ಹೊಡೆದು ಬಂದಿದ್ದಾರೆ ಇವ್ರುಗಳು. ಇವರು ಅಂತಂದರೆ ಈ ಒಟ್ಟು ಟೀಮ್ ಕುಡಿದು ನಶೆಯಲ್ಲಿ ಮೇಲಿನ ಮೇಲೆ ಹೊಡಿಬೇಕು ಅನಿಸ್ದಾಗೆಲ್ಲ ಹೋಗಿ ಹೊಡೆದು ಬಂದಿದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕಲೆ ಹಾಕಬೇಕಾಗಿರುವಂಥ ಮಾಹಿತಿಗಳು ಬಹಳಷ್ಟಿದೆ. ಆ ಕಾರಣಕ್ಕಾಗಿಯೇ ಆಮೇಲೆ ಇವ್ರ ಟೀಮ್ ವರ್ಕು ಇದೆಲ್ಲ ಹೆಂಗೆ ನಡೀತಾ ಇತ್ತು, ಏನು ಎತ್ತ, ಇದೆಲ್ಲ ಗೊತ್ತಾಗಬೇಕಾಗಿರುವಂಥದ್ದು ಸಂಗತಿನೇ. ಆಮೇಲೆ ಇದರಲ್ಲಿ ಕೆಲವರು ಇವರ ಈ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಿದ್ದಂಥವ್ರು, ಗೊತ್ತಿಲ್ಲ ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ತಿರುವಂಥದ್ದು ಆ ಪುಣ್ಯಾತ್ಮ ಯಾರು ಎತ್ತ ಅನ್ನುವಂಥದ್ದು. ಯಾಕಂತ ಅಂದರೆ ಒಂದು ಏನಾದ್ರು ಸಣ್ಣ ವಿಚಾರ ಸಿಕ್ಕಂಥ ನಂತರದಲ್ಲೂ ಕೂಡ ಅವರು ಯಾರ್ಯಾರನ್ನ ಹೆಂಗೆ ಬಳಸ್ಕೊಂಡಿದ್ದಾರೆ, ಇವರ ಹೀರೋನ ದೊಡ್ಡ ಬ್ರ್ಯಾಂಡ್ ಮಾಡೋಕೆ ಹೋಗಿ ಉಳಿದಂಥವ್ರನ್ನೆಲ್ಲ ಯಾವ್ಯಾವ ರೀತಿಯಾಗಿ ಭಾಳ ಕೆಟ್ಟದಾಗ ಅವ್ರನ್ನ ಟ್ರೀಟ್ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂಥ ಸಂಗತಿನೇ. ಅದು ಕೊನೆಗೆ ಏನು ಅಂತಂದರೆ ಅದನ್ನು ಯಾರನ್ನೂ ಬಿಡಲಿಲ್ಲ. ಅದು ರಾಜ್ಕುಮಾರ್ ಫ್ಯಾಮಿಲಿಯಿಂದ ಹಿಡಿದು ಸುತ್ತೋಡ್ಕೊಂಡು ಅದು ಎಲ್ಲ ಕಡೆನೂ ಹೋಗಿ ಬಂದಿದೆ. ಯಾರನ್ನಾದರೂ ಇವ್ರ ಹೀರೋನ ಬ್ರ್ಯಾಂಡ್ ಮಾಡಬೇಕು ಅಂತಂದರೆ ಇನ್ನೊಬ್ಬನ ಎಷ್ಟು ಬೇಕೋ ಅಷ್ಟು ತುಳಿಯೋದು. ಆಮೇಲೆ ಎಲ್ಲ ಕೂಡ ಈ ಸೊಂಟದ ಕೆಳಗಿನ ಮಾತುಗಳೇ. ಸೊ ಈ ಥರದ್ದೆಲ್ಲವೂ ಕೂಡ ಭಾಳ ಅಸಹ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಂಥವರು ಕೂಡ ಕೆಲವರು ಇದರಲ್ಲಿ ಆರೋಪಿತರ ಪಟ್ಟಿಯಲ್ಲಿದ್ದಾರೆ. ಈಗ ಯಾರ್ಯಾರು ಇವ್ರು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರು ಅಂಥವರು ಕೂಡ ಆರೋಪಿತರ ಪಟ್ಟಿ, ಅದರಲ್ಲಿ ಕೆಲವರು ವೆಹಿಕಲ್ಗಳನ್ನು ಇವ್ರು ಬಳಸ್ಕೊಂಡಿರೋದು. ಸೊ ಇದೆಲ್ಲ ಒಂದು ರೀತಿ ಮುಂಚೆಯಿಂದನೂ ಟೀಮ್ ವರ್ಕ್ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಸಂಗತಿ. ಈಗ ಅದು ಕುತ್ತಿಗೆಗೆ ಬಂದಿರುವಂಥ ಸಂದರ್ಭ ಅಷ್ಟೇ. ಹೀಗಾಗಿ ಇದನ್ನ ಈ ಒಟ್ಟು ತನಿಖೆ ನಡೀತಾ ಹೋದಂಥ ಸಂದರ್ಭದಲ್ಲಿ ಇದರ ಆಳ ಅಗಲ ಯಾವ ಕಡೆಗೆ ಬೇಕಾದ್ರೂ ಹೋಗ್ಬೋದು, ಆಶ್ಚರ್ಯ ಇಲ್ಲ. ಯಾಕಂದರೆ ಇವ್ರದ್ದೊಬ್ರು ಮ್ಯಾನೇಜರ್ ಹಿಂದೆ ಅದು ಯಾವುದು ಅರ್ಜುನ್ ಸರ್ಜಾ ಅವರ ಜೊತೆಗೆ ಮಾಡಿದಂಥ ಒಂದು ಸಿನಿಮಾ ಅಥವಾ ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಸಿನಿಮಾದಲ್ಲಿ ಅದೇನೋ ಹಣಕಾಸಿನ ವ್ಯವಹಾರ ಸರಿಯಾಗಿಲ್ಲ ಅಂತೇಳಿ ಆ ವ್ಯಕ್ತಿ ಬೇರೆ ಇನ್ನೂ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಆತ ಅಬ್ಸ್ಕ್ಯಾಂಡ್ ಆಗಿದ್ದಾನೋ, ಇವರೇ ಕೆಲವು ಸಲ ಫೋನಲ್ಲಿ ಹೇಳ್ತಾ ಇರ್ತಾರಲ್ಲ, ನೀನು ಇಲ್ಲ ಅಂತ ಅನ್ಸ್ಬಿಡ್ತೀನಿ,
ಇಲ್ಲ ಅಂತ ಅನ್ಸ್ಬಿಟ್ಟಿಯಾರೋ ಆ ವ್ಯಕ್ತಿಯನ್ನ. ಇದೆಲ್ಲ 1-2 ಅಷ್ಟೇ ನಮಗೆ ಉದಾಹರಣೆಗಳು ಸಿಗ್ತಾ ಇರುವಂಥದ್ದು. ಈ ಥರ ಇನ್ನೇನೇನಾಗೋಗಿದೆಯೋ ಗೊತ್ತಿಲ್ಲ. ಇನ್ನು ಯಾರ್ಯಾರನ್ನ ಈ ಥರ ಮೋರಿಲ್ ಬಿಸಾಕಿಯಾರೋ, ಇನ್ನೆಲ್ಲೆಲ್ಲಿ ಹೂತಾಕಿಯಾರೋ, ಇವ್ರ ಟೀಮೋ, ಅಥವಾ ಪಟ್ಟಣಗೆರೆ ಶೆಡ್ಡಲ್ಲಿ ಇನ್ನೇನೇನಾಗೋಗಿದೆಯೋ ಅದೆಲ್ಲ ಇದ್ರ ಆಳ ಆಗಲ ಯಾವ ಕಡೆಗೆ ಬೇಕಾದ್ರೂ ಹೋಗ್ಬೋದು, ಯಾರು ಬುಡಕ್ ಬೇಕಾದ್ರೂ ಹೋಗ್ಬೋದು ಇದು. ಯಾಕಂದರೆ ಈ ಪ್ರಕರಣದಲ್ಲಿ ತಮ್ಮ ನೆಂಟರುಗಳು ಕೆಲವ್ರು ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ, ಆಮೇಲೆ ದರ್ಶನ್ ಅವ್ರು ಬಿಡಿಸುವಂಥ ನಿಟ್ಟಿನಲ್ಲಿ ಕೆಲ ಪೊಲಿಟಿಷಿಯನ್ಸ್ಗಳು ಮಾಡಿರುವಂಥ ಪ್ರಯತ್ನ ಅಷ್ಟಿಷ್ಟಲ್ಲ. ಅಕಸ್ಮಾತ್ ಅವ್ರುಗಳು ಕೂಡ ಈ ಸಾಕ್ಷ್ಯನಾಶ ಮತ್ತೊಂದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಕುತ್ತಿಗೆಗೆ ಹೋಗುತ್ತೋ ಇದು ಗೊತ್ತಿಲ್ಲ. ಯಾಕಂತಾರೆ ಪೊಲೀಸ್ ದೇ ಆರ್ ವೆರಿ ಸೀರಿಯಸ್ ಇನ್ ದಿಸ್ ಮ್ಯಾಟರ್. ಅವರು ಆರಂಭಿಕ ಹಂತದಿಂದನೂ ಕೂಡ ಒಂದು ಚೂರು ಗುಟ್ಬಿಟ್ಕೊಳ್ದೇ ಇರುವಂಥ ರೀತಿಯಾಗಿ ಅವರು ತನಿಖೆ ಮಾಡ್ತಾ ಇರುವಂಥದ್ದು ರೀತಿ, ಇದೆಲ್ಲವೂ ಕೂಡ ಭಾಳ ಪ್ರಶಂಸೆಗೆ ಪಾತ್ರವಾಗಿರುವಂಥ ಸಂಗತಿಗಳು. ಇನ್ಕ್ಲೂಡಿಂಗ್ ಕಮಿಷನರ್ ಅವರು ಈ ಪ್ರಕರಣವನ್ನು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ, ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ IO ಇವರೆಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಈ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಇದು ಯಾರು ಬುಡಕ್ಕೆ ಬೇಕಾದ್ರೂ ಹೋಗ್ಬೋದು, ನೋಡ್ತಾ ಹೋಗಬೇಕಿದೆ. ಅದು ಆ ಕಾರಣಕ್ಕಾಗಿಯೇ ಇವ್ರನ್ನೆಲ್ಲ ಇನ್ನಷ್ಟು ಹೆಚ್ಚಿನ ದಿನಗಳ ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಪೊಲೀಸರು. ನ್ಯಾಯಾಧೀಶರು ಅದಕ್ಕೆ ಒಪ್ತಾರಾ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಈ ಥರ ಇವ್ರನ್ನೆಲ್ಲ ಕೋರ್ಟಿಗೆ ಕರ್ಕೊಂಬರೋದು ಮತ್ತೆ ತಮ್ಮ ವಶಕ್ಕೆ ಮುಂದುವರಿಸಬೇಕು ಅನ್ನುವಂಥದ್ದು ಇವರೆಲ್ಲ ಏನೇನು ಹೇಳ್ತಾ ಇದ್ರಲ್ಲ, ಈ ಟೈಮ್ನಲ್ಲಿ ಏನು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ನಮಗೆ ಗೊತ್ತಾಗೋದು ಅಂತ ಅಂದರೆ, ಈ ತನಿಖೆಗೆ ಸಂಬಂಧಪಟ್ಟಾಗ ಕೆಲ ಗುಟ್ಟುಗಳನ್ನು ಅವ್ರು ಬಿಟ್ಟಿರ್ತಾರೆ ಪೊಲೀಸರು. ನೋಡಿ, ಯಾಕಂತಂದರೆ ಈಗ 10 ಮೊಬೈಲನ್ನು ನಾವು ಇದು ಮಾಡಿದ್ದೀವಿ, ಇನ್ನೂ ಡೇಟಾ ಏನೇನು ರಿಟ್ರೀವ್ ಮಾಡೋದಕ್ಕೆ ನಮಗೆ ಬಾಕಿ ಇದೆ. ಇದೆಲ್ಲವೂ ಕೂಡ ಒಂದಷ್ಟು ಡೀಟೇಲ್ಸ್ಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಡುವಂಥ ಡೀಟೇಲ್ಸ್ ಬೇರೆ ಇರುತ್ತೆ. ನ್ಯಾಯಾಧೀಶರಿಗೆ ಬಹಿರಂಗವಾಗಿ ಇವರು ರಿಕ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಮಾಡುವಂಥ ಮೆನ್ಷನ್ಗಳು ಕೂಡ ಭಾಳ ಇರುತ್ತೆ. ಅದೆಲ್ಲವೂ ಕೂಡ ಈ ತನಿಖೆ ಹೆಂಗೆ ನಡೀತಾ ಇದೆ ಅನ್ನೋ ನಿಮಗೆ ಅಂದರೆ ಸಾರ್ವಜನಿಕರಿಗೆ, ಮಾಧ್ಯಮದವರಿಗೆ ಇದೆಲ್ಲ ತಿಳಿಯೋದಕ್ಕೂ ಕೂಡ ಒಂದು ಅವಕಾಶ. ಹಾಗಾಗಿ ಹೇಳಿದ್ದು ಕೋರ್ಟ್ ಹಾಲ್ನಲ್ಲಿ ಇವತ್ತು ಏನೇನಾಯಿತು ಅನ್ನುವಂಥದ್ದನ್ನು ಭಾಳ ಕ್ಲಿಯರ್ ಕಟ್ ಆಗಿ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಎರಡೂ ಕಡೆಯ ವಕೀಲರುಗಳು ಏನೇನು ವಾದ ಇಟ್ಟಿದ್ದಾರೆ ಅನ್ನುವಂಥದ್ದು, ಪೊಲೀಸರ ಕಡೆಯಿಂದ ಏನೇನು ಡೀಟೇಲ್ಸ್ ಇತ್ತು ಅನ್ನುವಂಥವ್ರು ಇಟ್ಟಿದ್ದಾರೆ, ಎಲ್ಲ ಡೀಟೇಲ್ಸನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುನ್ನ ನೋಡಿ, ಇಲ್ಲಿ ಅನಿಲ್ ಬಾಬು ಅಂತೇಳಿ ಅವರು ಇವ್ರ ಪರವಾಗಿ ಇವತ್ತು ವಾದವನ್ನು ಮಂಡನೆ ಮಾಡಿದ್ದಾರೆ. ಅವರು ನಾನು ಹೇಳ್ತಾ ಇದ್ದಂಗೆ ಅದೇ ಎಲ್ಲದಕ್ಕೂ ದರ್ಶನ್ ಕಾರಣ, A2 ಕಾರಣ ಅಂತಾನೆ, ಹೆಂಗೆ ಸರಿ ಇದು ಏನು ಸರಿ ಅನ್ನುವಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ವಿಚಾರ ಏನು ಅಂತ ಅಂದರೆ, ಎಲೆಕ್ಟ್ರಿಕ್ ಶಾಕು ರೇಣುಕಾ ಸ್ವಾಮಿ ಕೊಟ್ಟಿರೋದು ಇವ್ರುಗಳು. ಯಾರು ಈ 5ನೇ ಆರೋಪಿ ಮತ್ತೆ 13ನೇ ಆರೋಪಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರಂತೆ ರೇಣುಕಾ ಸ್ವಾಮಿಗೆ ಲೆಕ್ಕ ಹಾಕಿ. ನೋಡಿ, ಇದು ವಕೀಲರು SPP ಇಡ್ತಾ ಇರುವಂಥದ್ದು ಮಾಹಿತಿ. ಇದು SPP ಅಂದ್ರೆ ಯಾರು? ಪೊಲೀಸರು ಇಡ್ತಾ ಇರುವಂಥದ್ದು ಮಾಹಿತಿ ಇದು. ನೋಡಿ, ಅಲ್ಲಿಗೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆತನಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರೋದು ಇವ್ರ ಗಮನಕ್ಕೆ ಬಂದಿದೆ. ಇದೇನು ಪೊಲೀಸರು ಉಡ್ಸ್ಕೊಂಡು ಹೇಳಕ್ ಸಾಧ್ಯ ಇಲ್ಲ, ಇದು ಹಿಂಗಾಗಿದೆಯಂತೆ ಅವರಿಗೆ ಗಮನಕ್ಕೆ ಬಂದಿದೆ. ಆಮೇಲೆ ಮೊನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಸಂಬಂಧಪಟ್ಟಾಗೇನು ಕೂಡ ಈ ಡೀಟೇಲ್ಸ್ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ ಪೊಲೀಸರಿಗೆ. ನೋಡಿ, ಇವ್ರ ಕ್ರೂರತ್ವ ಯಾವ ರೀತಿಯಾಗಿತ್ತು ಅಂತ ಅಂದರೆ, ಆ ಪಾಪದ ವ್ಯಕ್ತಿಗೆ ಹೋಗ್ಬಿಟ್ಟು ಇವರು ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ. ಅಲ್ಲಿಗೆ ಲೆಕ್ಕ ಹಾಕಿ ಇವ್ರುಗಳನ್ನ ಇನ್ನೂ ವಹಿಸ್ಕೊಂಡು ಕೆಲವ್ರು ಮಾತನಾಡ್ತಾ ಇದ್ದಾರೆ ಅಂತ ಅಂದರೆ ಏನು ಹೇಳಬೇಕಂತ ಅವರಿಗೆ ಅಂತ ಹೇಳ್ಕೊಂಡು